ಅನುನೇ ಅಲ್ವಾ ನಿನ್ನ ಹೆಸರು? ಪ್ಲೀಸ್ ವೇಟ್. ನೀವೆಲ್ಲ ನಗ್ನಗ್ತಾ ಎಷ್ಟು ಖುಷಿಯಾಗಿದ್ದೀರಾ. ನಿಮ್ಮನ್ನೆಲ್ಲ ನೋಡಿ ನನಗೂ ನನ್ನ ಕಾಲೇಜ್ ಡೇಸ್ ನೆನಪಾದ್ವು. ನಾನು ನಿಮ್ಮ ಹಾಗೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾರೇ ಸ್ಟೇಜ್ ಹತ್ತಲಿ, ಐ ಯೂಸ್ ಟು ಕಾಮೆಂಟ್. ಅದರಲ್ಲೂ ಸುಂದರವಾದ ಹುಡುಗಿರು ಮೇಲ್ ಬಂದು ಪ್ರೈಸ್ ತಗೊಂಡ್ರಂತೂ ಹುಡುಗಿ ಮುಖ ನೋಡಿ ಪ್ರೈಸ್ ಕೊಟ್ರೇನಪ್ಪ ಅಂತ ಜೋರಾಗಿ ಕಾಮೆಂಟ್ ಮಾಡ್ತಾ ಇದ್ದೆ. ಬಟ್ ಓವರ್ ದ ಇಯರ್ಸ್ ನಾನು ನನ್ನ ಬಿಸ್ನೆಸ್ ಶುರು ಮಾಡೋ ಟೈಮ್ ಬಂದಾಗ ನನಗೊಂದು ದೊಡ್ಡ ಸತ್ಯ ಅರ್ಥ ಆಯಿತು. ಪ್ರಪಂಚದಲ್ಲೇ ತುಂಬ ಸಲೀಸಾಗಿ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಅದು ಇನ್ನೊಬ್ಬರನ್ನ ಆಡ್ಕೊಳ್ಳೋದು. ಎಸ್, ಈಗ ನೀವು ಅನುನ ನೋಡಿ ಕಾಮೆಂಟ್ಸ್ ಮಾಡೋದ್ರಲ್ಲ, ಅದಕ್ಕೇನಾದರೂ ಕಷ್ಟಪಟ್ಟ? ಇಲ್ಲಲ್ಲ, ಇಟ್ಸ್ ವೆರಿ ಈಸಿ. ಬಟ್ ಟ್ರಸ್ಟ್ ಮೀ, ಆ ಕಾಮೆಂಟ್ಗಳನ್ನೆಲ್ಲ ಮೀರಿ ಅಲ್ಲಿಂದ ಇಲ್ಲಿಗೆ ಬಂದು ನಿಂತ್ಕೊಳ್ಳೋದಿದೆ ಅಲ್ಲ, ಅದು ಅಷ್ಟು ಸುಲಭದ ಕೆಲಸ. ಬೇಕಾದ್ರೆ ಯಾರಾದರೂ ಬಂದು ಟ್ರೈ ಮಾಡಿ ನೋಡ್ತೀರಾ? ಹೇ ಬ್ರೋ, ಪ್ಲೀಸ್ ಕಮ್. ನೀವು ಬನ್ನಿ, ಪ್ಲೀಸ್ ಕಮ್. ಅಲ್ಲಿಂದ ಇಲ್ಲಿವರೆಗೂ ಕೇವಲ 4-5 ಅಡಿಗಳ ವ್ಯತ್ಯಾಸ ಇರ್ಬೋದು ಅಷ್ಟೇ. ಆದರೆ ಈ 4-5 ಅಡಿಗಳನ್ನು ದಾಟಿ ಬರೋದಕ್ಕೆ ನಾನು 25 ವರ್ಷ ಕಷ್ಟಪಟ್ಟಿದ್ದೀನಿ. ಅನು, ಇದೇ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಹತ್ತಿರೋದು? ಅದು ನಿನ್ನ ಫ್ರೆಂಡ್ಸ್ ಒತ್ತಾಯ ಮಾಡಿದ್ದಕ್ಕೆ. ಸಾರಿ ಸರ್. ಸಾರಿ? ಸಾರಿ ಯಾಕೆ? ಯಾರು ಮಾಡದೇ ಇರೋದನ್ನ ನೀನ್ ಮಾಡೋದಕ್ಕೆ ಮುಂದೆ ಬಂದಿದೀಯಾ. ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಭೂಮಿ ದುಂಡಗಿದೆ ಅಂತ ಹೇಳೋದನ್ನ ನೋಡಿ ಜನ ಎಲ್ಲ ನಕ್ಕಿದ್ರಂತೆ. ದೊಡ್ಡ ದೊಡ್ಡ ಸಾಧನೆಗಳಿಗೆ ಸಣ್ಣ ಪುಟ್ಟ ಕಾಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಆ ಕಾಮೆಂಟ್ಗಳನ್ನ ತಲೆಯಲ್ಲಿ ಹಾಕೊಳ್ಳದೆ ತಲೆ ಎತ್ತಿ ನಡಿಬೇಕು. ಬಿ ಪಾಸಿಟಿವ್. ಬರೀ ಪಾಸಿಟಿವ್ ಯೋಚನೆ ಬಂದ್ರೆ ಸಾಲದು ಸರ್. ಏರೋಪ್ಲೇನ್ ಬಿದೋಗ್ಬಿಡ್ಬೋದು ಅನ್ನೋ ನೆಗೆಟಿವ್ ಥಾಟ್ ಬಂದಿದ್ದಕ್ಕೇನೆ ಪ್ಯಾರಾಶೂಟ್ ಕಂಡಿಡ್ದಿದ್ದು. ಗುಡ್ ಒನ್, ಗುಡ್ ಒನ್. ನಾನು ಇದನ್ನ ನೋಟ್ ಮಾಡ್ಕೊಳ್ತೀನಿ. ಆದರೆ ಬರೀ ನೆಗೆಟಿವ್ ಥಾಟ್ಸ್ ಇದ್ದಿದ್ರೆ ಯಾವ ಪ್ಯಾರಾಶೂಟು ಹುಟ್ಕೋತಾ ಇರಲಿಲ್ಲ, ಯಾವ ವಿಮಾನನೂ ಹುಟ್ಕೋತಾ ಇರಲಿಲ್ಲ. ಈ ಎರಡೂ ಇನ್ವೆನ್ಷನ್ಸ್ಗಳ ಹಿಂದೆ ಇದ್ದದ್ದು ಪಾಸಿಟಿವ್ ಥಾಟ್ಸ್. ಅದಕ್ಕೂ ಮೀರಿದ್ದು ಇನ್ನೊಂದಿದೆ, ನಂಬಿಕೆ. ಒಂದು ಮಾತು ನೆನಪಲ್ಲಿ ಇಟ್ಕೊಂಡು, ಯಾರು ಏನೇ ಅಂದ್ರು ನೀನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೊಬೇಡ. ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ಆಡ್ಕೊಳ್ತಾ ಇದ್ದಾರೋ ಅವರೆಲ್ಲ ಮುಂದೊಂದು ದಿನ ನಿನಗೆ ಚಪ್ಪಾಳೆ ತಟ್ತಾರೆ. ನಂಬಿಕೆ ಬರೀ 3 ಅಕ್ಷರದ ಪದ, ಆದರೆ ಇದು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಅದಕ್ಕೆ ಉದಾಹರಣೆ ನಾನೇ. ನನ್ನ ಬಿಸ್ನೆಸ್ಸಲ್ಲಿ ನಾನಿವತ್ತು ಇಷ್ಟೊಂದು ಹೆಸರು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಬಂಡವಾಳ ನಂಬಿಕೆ. ಬರೀ ಬಾಯಿ ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಸರ್. ಅಂತ ನಂಬಿಕೆ ನಿಮ್ಗಿದ್ಯಾ? ಹಿಂಗೆ ಎಲ್ಲಾರನ್ನೂ ನಂಬಕ್ಕಾಗಲ್ವಲ್ಲ? ಯಾಕಾಗಲ್ಲ? ನಾನು ನಂಬಿರೋದ್ರಿಂದಾನೇ ನನ್ನ ಬಿಸ್ನೆಸ್ಸಲ್ಲಿ ಎಲ್ಲರೂ ನನಗೆ ಫ್ರೆಂಡ್ಸ್. ಇವತ್ತಿನವರೆಗೂ ಯಾರನ್ನೂ ನಂಬಿ ಏನನ್ನೂ ಕಳ್ಕೊಂಡಿಲ್ಲ ನಾನು. ಹಾಗೇನಾದರೂ ಆದರೆ ಅದು ನನಗೆ ಪಾಠ ಆಗತ್ತೆ. ನನಗೆ ಮೋಸ ಮಾಡಿದವರು ಎಲ್ಲರೂ ನನಗೆ ಒಂಥರ ನನ್ನ ಗುರುಗಳು. ಕಲ್ತಿರೋ ಪಾಠನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುನ್ನುಗ್ತೀನಿ. ಕಲಿ, ಅಳವಡಿಸ್ಕೋ, ಮುನ್ನುಗ್ಗು. ಮುನ್ನುಗ್ಗೋಕ್ಕೆ ಧೈರ್ಯ ಕೊಡೋದು ನಂಬಿಕೆ ಮಾತ್ರ. ಅಷ್ಟೊಂದು ನಂಬಿಕೆ ಇದ್ರೆ ಅನುಗೊಂದು ಬ್ಲಾಂಕ್ ಚೆಕ್ ಕೊಡಿ ಸರ್. ಸೈಲೆನ್ಸ್. ಜೆಂಡೆ, ಚೆಕ್ ಬುಕ್ ಕೊಡು.
ನನಗೂ ಬರೀ ಬಾಯಿ ಮಾತಿನ ನಂಬಿಕೆ ಮೇಲೆ ಗೌರವ ಇಲ್ಲ. ಅದಕ್ಕೆ ಈ ಬ್ಲ್ಯಾಂಕ್ ಚೆಕ್ನ ಸೈನ್ ಮಾಡಿ. ಅನು, ತಗೋ. ನಾನು ನಿನ್ನ ನಂಬ್ತೀನಿ. ಐ ಟ್ರಸ್ಟ್ ಯು. ನಾನು ಹೇಳಿಲ್ಲ ನಮ್ಮನ್ನು ಯಾರೆಲ್ಲ ಆಡ್ಕೊಳ್ತಾರೋ ಮುಂದೊಂದು ದಿನ ಚಪ್ಪಾಳೆ ತಟ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಯಾರು ಏನೇ ಅಂದ್ರು ನೀನು ನಿನ್ನ ನಂಬಿಕೆನ ಯಾವತ್ತೂ ಕಳ್ಕೊಬೇಡ. ಆಲ್ ದ ಬೆಸ್ಟ್. Excuse me, sir. Sir, excuse me. Sir, please, sir. ಆ ಹುಡುಗಿನೇ ಬಿಡಿ. ಸರ್ ನಾನು ನಿಮ್ಮ 24 ರೂಪಾಯಿನ ವಾಪಸ್ ಕೊಡ್ತೀನಿ. ಓಕೆ? ಅಲ್ಲ ಸರ್, ನಿಮ್ ಚೆಕ್. ಅನು ಸರ್ ಅಪ್ಪ, ಬಿಡಿ ಅವರನ್ನ. ಏನ್ ಬಂಗಾರ ನೀನು? ನಿನ್ನ ಆರ್ಯವರ್ಧನನ್ನ ನಾನು ಊಟದ ಡಬ್ಬಿಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ಬೆಳಗ್ಗೆಯಿಂದ ಕೈಯಲ್ಲಿ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಲ್ಲಿಗೆ ಬರ್ಬೇಕಾದ್ರೆ ಬಿಟ್ಬಿಟ್ಟು ಬಂದಿದ್ಯಲ್ಲ. ಇನ್ನು ಭಾಷಣ ಶುರು ಆಗಿಲ್ಲ ಅಲ್ವಾ? ನನಗೆ ಗೊತ್ತು ನೀ ಇದನ್ನಿಲ್ದೆ ಮಾತಾಡಕ್ಕಾಗಲ್ಲ ಅಂತ. ಅದಕ್ಕೆ ಅಲ್ಲಿಂದ ಓಡೋಡ್ತಾ ಇದ್ದೀನಿ. ತಗೊಂಬಂದೆ, ತಗೋ. ಜ್ಯೂಸ್ ತಗೊಳ್ಳಿ. ಸುಸ್ತಾಗಿದ್ದೀರಿ, ಕುಡೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರಿ ಪುಟ್ಟ, ಅಂಗಡಿಲಿ ಯಾರೂ ಇಲ್ಲ. ನಾನು ಯಾರಿಗೂ ಹೇಳೂ ಬಂದಿಲ್ಲ. ನಾ ಬರ್ತೀನಿ. ಚೆನ್ನಾಗಿ ಮಾತಾಡು. 1 ನಿಮಿಷ ಇರಿ. ನಮ್ಮ ಡ್ರೈವರ್ ನಿಮ್ಮನ್ನು ಡ್ರಾಪ್ ಮಾಡ್ತಾನೆ. ಬನ್ನಿ. ಅಯ್ಯೋ, ಬೇಡಿ ಬಿಡಿ ಸರ್. ಬನ್ನಿ. ಬೇಡಿ ಸರ್, ಪರವಾಗಿಲ್ಲ. ಬನ್ನಿ.